ಭಾರತದ ಸಾಹಿತ್ಯದಲ್ಲಿ ಮೇರು ಅಂತ ಕರೆಸ್ಕೊಳ್ಳುವಂಥದ್ದು ನಮ್ಮ ಕರ್ನಾಟಕದ ವಚನಕಾರರು ರಚಿಸಿದಂತಹ ವಚನಗಳು. ಹಾಗಾಗಿ ವಚನಕಾರರು ಹೇಳುವಂತೆ ನಮ್ಮ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊಣ್ಣ ಕಳಸವಯ್ಯ, ಕೂಡಲ ಸಂಗಮ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ನಾನಿವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು, ನಮ್ಮೆಲ್ಲರ ಪ್ರೀತಿಯ ಅಣ್ಣ, ಸಾಹಿತ್ಯಿಕವಾಗಿ ತುಂಬಾ ಆಸಕ್ತಿ ಇಟ್ಟು ಕೆಲಸ ಮಾಡೋರು, ಜನಪದೀಯರನ್ನು ಉಳಿಸುವಂತಹ ಪ್ರಕ್ರಿಯೆಯಲ್ಲಿ ಸದಾಕಾಲ ಅವರು ಇಡೀ ಜೀವನವನ್ನೇ ಸವಿಸುವಂತಹ ನಮ್ಮ ಅಣ್ಣನ ಹುಟ್ಟದಬ್ಬ ಜೂನ್ 10ನೇ ತಾರೀಕು. ಹಾಗಾಗಿ ಬಸವಾದಿ ಶರಣರು ಹೇಳದಂತೆ ನಮ್ಮ ಕೈಲಿ ಏನ್ ಮಾಡ್ಲಿಕ್ಕಾಗತ್ತೆ ಅಂತಂದ್ರೆ ನಮ್ಮ ವಚನಕಾರರು ಬರೆದಿರುವಂತಹ ಸಮಗ್ರ ವಚನ ಸಂಪುಟವನ್ನ 15 ಸಂಪುಟವನ್ನ ಕರ್ನಾಟಕ ಸರ್ಕಾರದಿಂದ ಹೊರತಂದಿತ್ತು ಡಾಕ್ಟರ್ ಎಂ ಕಲಬುರ್ಗಿ ಅವರ ನೇತೃತ್ವದಲ್ಲಿ. ಹಾಗಾಗಿ ಆ ವಚನ ಸಂಪುಟವನ್ನ ಇವತ್ತು ನನ್ನ ಅಣ್ಣನಿಗೆ ಕಿರುಕಾಣಿಕೆಯಾಗಿ ಸಾಹಿತ್ಯವನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಅಣ್ಣ ಕಳೆದ ಸಭೆಯಲ್ಲೇ ನಮ್ಮೆಲ್ರಿಗೂ ಕೂಡ ಸೂಚನೆ ಕೊಟ್ಟಿದ್ರು, ಕಾರ್ಯಕ್ರಮ ಹುಟ್ಟುಹಬ್ಬ ಅನ್ನೋದು ಅದೊಂದು ಆಚರಣೆಯಾಗಿ, ಅದು ಜನಪದದ ಆಚರಣೆಯಾಗಿ ನಡಿಬೇಕು. ಮತ್ತೆ ಯಾವುದೇ ಶಾಲು, ಹಾರ, ತುರಾಯಿಗಳು, ಬಹುಮಾನಗಳು ಯಾವುದನ್ನೂ ತರ್ಕೂಡ್ದು, ಕೇಕ್ನೂ ಕೂಡ ಕತ್ತರಿಸುವಂತಹ ಪ್ರಕ್ರಿಯೆ ಯಾವುದೂ ಇರಲ್ಲ. ಹಾಗಾಗಿ ಕಾರ್ಯಕ್ರಮಕ್ಕೆ ಬನ್ನಿ, ಕಾರ್ಯಕ್ರಮವನ್ನ ಅನುಭವಿಸಿ, ಜನಪದವನ್ನ ನೀವೆಲ್ಲರೂ ಕೂಡ ಸಂಭ್ರಮಿಸಿ ಅಂತ ಹೇಳಿದ್ರು. ಅವರ ಆದೇಶದಂತೆ, ಅವರ ಆಣತಿಯಂತೆ ಯಾವುದೇ ಹಾರ, ತುರಾಯಿ ಇದ್ಯಾವುದಕ್ಕೂ ಕೂಡ ಬೆಲೆ ಕೊಡದೆ, ಅದನ್ನ ತರದೆ ಇವತ್ತು ಪುಸ್ತಕವನ್ನ ನಾನು ಅಣ್ಣನಿಗೆ ಕೊಡ್ಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಹಾಗಾಗಿ ನನ್ನೆಲ್ಲ ಕಾರ್ಯಕರ್ತರಿಗೆ, ನನ್ನೆಲ್ಲ ಅಣ್ಣ ತಮ್ಮಂದ್ರಿಗೆ ಹೇಳೋದೊಂದೇನೆ, ನೀವು ಬರುವಂತ ಸಂದರ್ಭದಲ್ಲಿ ಹಾಗೂ ಏನಾದ್ರೂ ಒಂದು ಪಕ್ಷ ಅಣ್ಣನಿಗೆ ಕೊಡಬೇಕು ಅಂತಾದ್ರೆ ಚಂದದ ಒಂದು ಪುಸ್ತಕವನ್ನ ಕಾಣಿಕೆ ಕೊಡಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.